ಹಾಯ್ ಹಲೋ ನಮಸ್ಕಾರ. ಇವತ್ತಿನ ವಿಡಿಯೋದಲ್ಲಿ ಏನು ತಿಳಿಸ್ಕೊಡ್ತಾ ಇದ್ದೀನಿ ಅಂದರೆ ಈ ಶ್ರಮ ಕಾರ್ಡ್ನ ಯಾವ ರೀತಿಯಲ್ಲಿ ಡೌನ್ಲೋಡ್ ಮಾಡೋದು ಅಂತ ತಿಳಿಸ್ಕೊಡ್ತಾ ಇದ್ದೀನಿ. ಯಾವುದೇ ಒಂದು ಕೇಂದ್ರಕ್ಕೆ ಭೇಟಿ ನೀಡದೇ ಸ್ವತಃ ನಮ್ಮ ಮೊಬೈಲ್ ಫೋನಿಂದನೇ ಯಾವ ರೀತಿಯಾಗಿ ನಾವು ಡೌನ್ಲೋಡ್ ಮಾಡ್ಕೋಬೇಕಂತ ತಿಳಿಸ್ಕೊಡ್ತೀನಿ. ಮೊದಲನೇದಾಗಿ ಈ ಶ್ರಮ ಕಾರ್ಡ್ .in ಅಂತ ಇದೆ ನೋಡಿ. ಈ ಶ್ರಮ ಅಂತ ಕೂಡ ಸರ್ಚ್ ಮಾಡಿದ್ರೆ ಬರುತ್ತೆ. ಈ ವೆಬ್ಸೈಟ್ಗೆ ಭೇಟಿ ನೀಡಬೇಕಾಗುತ್ತೆ. ಈ ವೆಬ್ಸೈಟ್ ಬಂದಿಲ್ಲ ಅಂದರೂ ಕೂಡ ನಾನು ವಿಡಿಯೋಗಳಲ್ಲಿ ಕೊಟ್ಟಿರ್ತೀನಿ, ಅಲ್ಲಿಂದ ಹೋಗಿ ಲಿಂಕನ್ನು ಕ್ಲಿಕ್ ಮಾಡ್ಕೋಬೋದು. ಈ ವೆಬ್ಸೈಟ್ಗೆ ಬಂದ ನಂತರ ಇಲ್ಲಿ ನೋಡ್ಬೋದು ಲಾಗಿನ್ ಅಂತ ಇದೆ ನೋಡಿ. ಮೊಬೈಲ್ ನಂಬರ್ ಹಾಕಬೇಕಾಗುತ್ತೆ ನೋಡ್ಬೋದು. ಇಲ್ಲಿ ನೀವು ಈ ಶ್ರಮ ಕಾರ್ಡ್ ಮಾಡುವಾಗ ಯಾವ ನಂಬರ್ ಕೊಟ್ಟಿರ್ತೀರ ಆ ನಂಬರನ್ನು ಇಲ್ಲಿ ಹಾಕೋಬೇಕಾಗುತ್ತೆ. ಹಾಕೊಂಡ ನಂತರ ಇಲ್ಲಿ ನೋಡ್ಬೋದು ಈ ಕ್ಯಾಪ್ಚರನ್ನು ಕೂಡ ಈ ಬಾಕ್ಸಲ್ಲಿ ಹಾಕಬೇಕಾಗಿರುತ್ತದೆ. ನೋಡ್ಬೋದು ಇಲ್ಲಿ ನಮ್ಮ ಮೊಬೈಲ್ ನಂಬರ್ ಹಾಕಿದ ನಂತರ ನೋಡ್ಬೋದು ಕ್ಯಾಪ್ಚರ್ ಕೂಡ ಹಾಕಿದ್ದೀನಿ. ಸೆಂಡ್ OTP ಅಂತ ಇದೆ ನೋಡಿ. ಇದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನೋಡ್ಬೋದು ಸ್ನೇಹಿತರೆ ಇಲ್ಲಿ ಕ್ಯಾಪ್ಚರನ್ನು ತಪ್ಪಾಗಿದೆ. ಕ್ಯಾಪ್ಚರ್ನ ರೀಕ್ಯಾಪ್ಚರನ್ನು ಮಾಡಿ ಹಾಕ್ಕೊಳ್ಳಿ. ರೀಕ್ಯಾಪ್ಚರ್ ಮಾಡಿ ಹಾಕೊಂಡ ನಂತರ ನೋಡ್ಬೋದು ಇಲ್ಲಿ ನಾನು ಅದು ಕೂಡ ಹಾಕಿ ತೋರಿಸ್ತೀನಿ. ಕ್ಯಾಪ್ಚರ್ ತಪ್ಪಂತ ಬಂದರೆ ಇಲ್ಲಿ ಚೇಂಜಸ್ ಮಾಡೋಕ್ಕೂ ಕೂಡ ಅವಕಾಶ ಇರುತ್ತೆ. ನೋಡ್ಬೋದು ಕರೆಕ್ಟಾಗಿ ಕ್ಯಾಪ್ಚರ್ ಹಾಕೊಂಡ ನಂತರ ಇದ್ರ ಮೇಲೆ ಸೆಂಡ್ OTP ಮೇಲೆ ಕ್ಲಿಕ್ ಮಾಡಿದ ನಂತರ ಇಲ್ಲಿ ನೋಡ್ಬೋದು OTP ಸೆಂಡ್ ಆಗಿದೆ. ನಿಮ್ಮ ಮೊಬೈಲ್ ನಂಬರ್ಗೆ ಒಂದು OTP ಬಂದಿರುತ್ತೆ. OTP ಹಾಕಿದ ನಂತರ ಲಾಗಿನ್ ಅನ್ನು ಆಗುತ್ತೆ. OTP ಕಡ್ಡಾಯವಾಗಿ ಇಲ್ಲಿ ಹಾಕಲೇಬೇಕಾಗಿರುತ್ತದೆ. ನೋಡುವ ಸ್ನೇಹಿತರೆ ಇಲ್ಲಿ ಫೈನಲ್ ಆಗಿ ಸಬ್ಮಿಟ್ ಅಂತ ಕ್ಲಿಕ್ ಮಾಡಿದ ನಂತರ ಸ್ವಲ್ಪ ಲೋಡ್ ಆಗುತ್ತೆ. ನೋಡ್ಬೋದು ಸಾರಿ ಕ್ಯಾಪ್ಚರನ್ನು ಹಾಕೋದು ಮರ್ತಿದ್ದೆ ನಾನು. ನೋಡ್ಬೋದು ಕ್ಯಾಪ್ಚರ್ ಹಾಕೊಂಡ ನಂತರ ಇಲ್ಲಿ ಸಬ್ಮಿಟ್ ಅಂತ ಕ್ಲಿಕ್ ಮಾಡಿದ ತಕ್ಷಣ ಈ ರೀತಿ ಬರುತ್ತೆ. ಇಲ್ಲಿ ಆಧಾರ್ ಕಾರ್ಡ್ ನಂಬರನ್ನು ಕಡ್ಡಾಯವಾಗಿ ಹಾಕೊಳ್ಳಬೇಕಾಗುತ್ತದೆ. ಹಾಕೊಂಡ ನಂತರ ನೋಡ್ಬೋದು ಇಲ್ಲಿ OTP ಅಂತ ಇದೆ ನೋಡಿ. ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡು ಇಲ್ಲಿ ನಿಮ್ಮ ಆಧಾರ್ ಕಾರ್ಡ್ ನಂಬರನ್ನು ಹಾಕಿ ಯಾರ ಒಂದು ಈ ಶ್ರಮ ಕಾರ್ಡು ಡೌನ್ಲೋಡ್ ಮಾಡ್ತಾ ಇದ್ರೆ ಅವರ ಒಂದು ಆಧಾರ್ ಕಾರ್ಡ್ ಸಂಖ್ಯೆಯನ್ನು ಹಾಕಿ ಆಧಾರ್ ಕಾರ್ಡ್ ಸಂಖ್ಯೆ ಹಾಕೊಂಡ ನಂತರ ಇಲ್ಲಿ ಕ್ಯಾಪ್ಚರ್ ಕೂಡ ಕಾಣ್ತಾ ಇದೆ. ಈ ಕ್ಯಾಪ್ಚರ್ನ ಇದರಲ್ಲಿ ಹಾಕಿ ಈ ಕ್ಯಾಪ್ಚರ್ ಏನಾದರೂ ಸರಿಯಾಗಿ ಅರ್ಥವಾಗ್ತಾ ಇರಲಿಲ್ಲ ಅಂದರೆ ಇಲ್ಲಿ ಚೇಂಜಸ್ ಕೂಡ ಮಾಡ್ಕೋಬೋದಾಗಿರುತ್ತೆ. ಈ ರೀತಿ ಚೇಂಜಸ್ ಮಾಡ್ಕೊಂಡ್ರೆ ಚೇಂಜಸ್ ಆಗುತ್ತೆ. ಯಾರೆಲ್ಲ ನಮ್ಮ ಚಾನಲ್ ಹೊಸದಾಗಿ ನೋಡ್ತಿದ್ದಾರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಇದೇ ರೀತಿ ಹೆಚ್ಚಿನ ವಿಡಿಯೋಗಳಿಗಾಗಿ ಒಂದು ಲೈಕನ್ನು ಮಾಡಿ. ನಿಮ್ಗೆ ಏನು ಅನಿಸುತ್ತೆ ಅದು ಕಮೆಂಟ್ ಕೂಡ ಮಾಡ್ಬೋದಾಗಿರುತ್ತದೆ. ಯಾವ ವಿಡಿಯೋ ಬೇಕು ನಿಮಗೆ ಆ ವಿಡಿಯೋ ಬಗ್ಗೆ ಕಮೆಂಟ್ ಕೂಡ ಮಾಡಿದರೆ ನಾನು ವಿಡಿಯೋ ಮಾಡಿ ಅಪ್ಲೋಡ್ ಅಂತ ಮಾಡೋಂಥ ಕೆಲಸ ಕೂಡ ಮಾಡ್ತಿರ್ತೀನಿ. ನೋಡುವ ಸ್ನೇಹಿತರೆ ಎಲ್ಲ ಕರೆಕ್ಟಾಗಿ ಹಾಕಿದ ನಂತರ ಇಲ್ಲಿ ಸಬ್ಮಿಟ್ ಅಂತ ಇದೆ ನೋಡಿ. ಇದ್ರ ಮೇಲೆ ಕ್ಲಿಕ್ ಮಾಡಿದರೆ ಸ್ವಲ್ಪ ಲೋಡ್ ಆಗುತ್ತೆ. ಲೋಡ್ ಆದ ನಂತರ ನೋಡ್ಬೋದು ಸ್ನೇಹಿತರೆ ಇಲ್ಲಿ OTP ಕೂಡ ಬಂದಿರುತ್ತೆ. OTPನ ಕಡ್ಡಾಯವಾಗಿ ಹಾಕಲೇಬೇಕಾಗಿರುತ್ತದೆ. ಕ್ಯಾಪ್ಚರ್ ಕೂಡ ಅದೇ ರೀತಿ ಕ್ಯಾಪ್ಚರ್ ಕೂಡ ಹಾಕಲೇಬೇಕಾಗಿರುತ್ತದೆ. ಹಾಕೋ ನಂತರ ನೋಡ್ಬೋದು ಇಲ್ಲಿ ವೆರಿಫೈಡ್ ಅಂತ ಇದೆ ನೋಡಿ. ವೆರಿಫೈಡ್ ಮೇಲೆ ಕ್ಲಿಕ್ ಮಾಡಿದರೆ ಸ್ವಲ್ಪ ಲೋಡ್ ಆಗುತ್ತೆ, ವೇಟ್ ಮಾಡಬೇಕಾಗುತ್ತೆ. ನೋಡ್ಬೋದು ಸ್ವಲ್ಪ ಲೋಡ್ ಆಗ್ತಾ ಇರುತ್ತೆ. ನಾವು ಇದೇನು ಬಂದಿಲ್ಲ ಅಂತ ಕ್ಯಾನ್ಸಲ್ ಮಾಡಬೇಡಿ. ಕ್ಯಾನ್ಸಲ್ ಮಾಡಿದ್ರೆ ಯಾವುದೇ ರೀತಿಯಾಗಿ ಬರಲ್ಲ. ನೋಡ್ಬೋದು ಸ್ನೇಹಿತರೆ ಈ ರೀತಿಯಲ್ಲಿ ಬಂದಿರುತ್ತೆ. ಇದನ್ನು ಈ ರೀತಿ ನಿಮಗೂ ಕೂಡ ಬರುತ್ತೆ. ಇದನ್ನು ಕ್ಲೋಸ್ ಮಾಡಿದ ನಂತರ ನೋಡ್ಬೋದು ಸ್ನೇಹಿತರೆ ಯಾವ ರೀತಿ ಅಂತ ತಿಳಿಸ್ಕೊಡ್ತೀನಿ. ನೋಡ್ಬೋದು ಸ್ನೇಹಿತರೆ ಇಲ್ಲಿ ತೆಳಗಡೆ ಇಳಿಸಬೇಕಾಗುತ್ತೆ. ಸ್ವಲ್ಪ ತೆಳಗಡೆ ಇಳಿಸಿದ ನಂತರ ಇದ್ರ ಮೇಲೆ ಕ್ಲಿಕ್ ಮಾಡಿದ ನಂತರ ನೋಡ್ಬೋದು ಸ್ನೇಹಿತರೆ ಈ ರೀತಿಯಲ್ಲಿ ಬಂದಿರುತ್ತದೆ. ನೋಡ್ಬೋದು ಸ್ನೇಹಿತರೆ ಇದರಲ್ಲಿ ಏನಾದರೂ ತಂದೆ ಹೆಸರಾಗಲಿ ಯಾರ ಹೆಸರಾಗಲಿ ತಪ್ಪಿದ್ರೂ ಕೂಡ ನಮ್ಮ ಕೆಲಸದಲ್ಲಿ ಏನಾದರೂ ತಪ್ಪಿದ್ರೂ ಕೂಡ ಇದರಲ್ಲಿ ಚೇಂಜಸನ್ನು ಮಾಡ್ಕೋಬೋದಾಗಿರುತ್ತೆ. ಈ ರೀತಿ ಬಂದಿರುತ್ತೆ ಫೈನಲ್ ಆಗಿ. ಇಲ್ಲಿ ನೋಡ್ಬೋದು ಸ್ನೇಹಿತರೆ ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಇಲ್ಲಿ ಕೆಳಗಡೆ ಡೌನ್ಲೋಡ್ ಅಂತ ಕಾಣ್ತಾ ಇದೆಯಲ್ಲ ಇದ್ರ ಮೇಲೆ ಕ್ಲಿಕ್ ಮಾಡಿದ ನಂತರ ನೋಡ್ಬೋದು ನಿಮ್ಮ ಒಂದು ಈ ಶ್ರಮ್ ಕಾರ್ಡ್ ಇಲ್ಲಿ ಓಪನ್ ಆಗುತ್ತೆ. ಓಪನ್ ಆದ ನಂತರ ಇಲ್ಲಿ ಮೇಲ್ಗಡೆ ಡೌನ್ಲೋಡ್ ಅಂತ ಇದೆ ನೋಡಿ. ಇದ್ರ ಮೇಲೆ ಕ್ಲಿಕ್ ಮಾಡಿ ಆಟೋಮೆಟಿಕಲಿ ಡೌನ್ಲೋಡ್ ಆಗುತ್ತೆ. ಇದನ್ನು ಯಾವ ರೀತಿಯಲ್ಲಿ ನಾನು ಅಂತ ತಿಳಿಸ್ಕೊಡ್ತೀನಿ. ವಿಡಿಯೋ ಹೆಂಗೆ ಅನ್ನಿಸ್ತು ಅಂತ ನಿಮಗೆ ಕಮೆಂಟ್ ಕೂಡ ಮಾಡಿ. ಯಾರೆಲ್ಲ ನಮ್ಮ ಚಾನಲ್ ಹೊಸದಾಗಿ ನೋಡ್ತಿದ್ದಾರೆ ದಯವಿಟ್ಟು ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇದ್ದೀನಿ. ಇದೇ ರೀತಿ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿರಿ. ಹಂಗೆ ಕೊನೆವರೆಗೂ ವಿಡಿಯೋ ನೋಡೋದಕ್ಕಾಗಿ ಧನ್ಯವಾದಗಳು. ನಮಸ್ಕಾರ.